ಐಶ್ವರ್ಯ ರೈ ಅವರ ಈ ಕೆಲಸದಿಂದ ಅವರ ಮತ್ತೆ ಅಭಿಷೇಕ್ ಬಚ್ಚನ್ ಅವರ ಡಿವೋರ್ಸ್ ಕನ್ಫರ್ಮ್ ಅಂತ ಅನಿಸ್ತಾ ಇದೆ. ಐಶ್ವರ್ಯ ಮತ್ತೆ ಅಭಿಷೇಕ್ ಯಾವುದೇ ಕಾರಣಕ್ಕೂ ಮುಂದೆ ಬಂದಾಗಲ್ಲ ಅನ್ನೋ ರೀತಿ ಇದೆ. ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ಫೋಟೋಗಳು ಅವರು ಮತ್ತೆ ಅಭಿಷೇಕ್ ಬಚ್ಚನ್ ನಡುವಿರುವ ವೈಮನಸ್ಸನ್ನ ಎತ್ತಿ ತೋರಿಸ್ತಾ ಇದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಐಶ್ವರ್ಯ ರೈ ಅವರ ಈ ಕೆಲಸದಿಂದ ಅವರ ಮತ್ತೆ ಅಭಿಷೇಕ್ ಬಚ್ಚನ್ ಅವರ ಡಿವೋರ್ಸ್ ಕನ್ಫರ್ಮ್ ಅಂತ ಅನಿಸ್ತಾ ಇದೆ. ಐಶ್ವರ್ಯ ಮತ್ತೆ ಅಭಿಷೇಕ್ ಯಾವುದೇ ಕಾರಣಕ್ಕೂ ಮುಂದೆ ಬಂದಾಗಲ್ಲ ಅನ್ನೋ ರೀತಿ ಇದೆ. ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ಫೋಟೋಗಳು ಅವರು ಮತ್ತೆ ಅಭಿಷೇಕ್ ಬಚ್ಚನ್ ನಡುವಿರುವ ವೈಮನಸ್ಸನ್ನ ಎತ್ತಿ ತೋರಿಸ್ತಾ ಇದೆ. ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ಡಿವೋರ್ಸ್ ಪಡೆಯುತ್ತಾ ಇದ್ದಾರೆ ಎಂಬ ಗಾಸಿಪ್ಸ್ಗೆ ಬೂಸ್ಟ್ ನೀಡಿದಂತಿದೆ. ಹಾಗಿದ್ರೆ ಏನು ಅದರ ಸ್ಟೋರಿ ಅಂತ ಇಲ್ಲಿದೆ ನೋಡಿ. ಕೆಲವು ತಿಂಗಳುಗಳಿಂದ ಐಶ್ವರ್ಯ ರೈ ಹಾಗೂ ಅಭಿಷೇಕ್ ಬಚ್ಚನ್ ಡಿವೋರ್ಸ್ ತಗೊಳ್ತಾರೆ ಅನ್ನೋ ಸುದ್ದಿ ಎಲ್ಲಾ ಕಡೆ ಹರಿದಾಡ್ತಿತ್ತು. ಇದು ನಿಜ ಅನ್ನಿಸೋ ರೀತಿಯಲ್ಲಿ ಕೆಲವೊಂದು ಸನ್ನಿವೇಶಗಳು ಕೂಡ ನಡೀತು. ಉದಾಹರಣೆಗೆ ಕೆಲವೊಂದು ಅವಾರ್ಡ್ ಫಂಕ್ಷನ್ ಗಳಲ್ಲಾಗ್ಲಿ, ಅಂಬಾನಿ ಮಗನ ಮದುವೆಯಲ್ಲಾಗ್ಲಿ ಬಚ್ಚನ್ ಫ್ಯಾಮಿಲಿ ಹಾಗೂ ಐಶ್ವರ್ಯ ರೈ ಇಬ್ರು ಹೋಗಿದ್ರು ಕೂಡ ಎಲ್ಲೂ ಇವರು ಒಟ್ಟಾಗಿ ಕಾಣಿಸಿಕೊಳ್ಳಿಲ್ಲ. ಇದರಿಂದಾಗಿ ಬಹುತೇಕ ಎಲ್ರಿಗೂ ಇವರು ದೂರ ಆಗಿದ್ದಾರೆ ಅಂತ ಗೊತ್ತಾಯ್ತು. ಇತ್ತೀಚೆಗಷ್ಟೇ ಐಶ್ವರ್ಯ ರೈ ಅವರ ಬರ್ಡೇ ಆಯ್ತು. ಆಗಲೂ ಕೂಡ ಅಭಿಷೇಕ್ ಬಚ್ಚನ್ ಅವರಿಂದ ಯಾವುದೇ ವಿಶ್ ಬಂದಿಲ್ಲ. ಈಗ ಐಶ್ವರ್ಯ ಅವರ ಮಗಳು ಆರಾಧ್ಯ ಅವರ ಬರ್ತ್ಡೇ ಸೆಲೆಬ್ರೇಷನ್ ನ ಫೋಟೋವನ್ನ ಐಶ್ವರ್ಯ ರೈ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇಲ್ಲೂ ಕೂಡ ಅಭಿಷೇಕ್ ಬಚ್ಚನ್ ಆಗ್ಲಿ ಅಥವಾ ಬಚ್ಚನ್ ಕುಟುಂಬದವರಾಗ್ಲಿ ಯಾರು ಕಾಣಿಸಿಕೊಂಡಿಲ್ಲ. ಇದರಿಂದಾಗಿ ಅಭಿಷೇಕ್ ಬಚ್ಚನ್ ಅವರ ಮಗಳ ಬರ್ತ್ಡೇಗೂ ಬಾರದಿರುವಷ್ಟು ಮಟ್ಟಿಗೆ ಐಶ್ವರ್ಯ ರೈ ಅವರಿಂದ ದೂರವಾಗಿದ್ದಾರೆ ಎನ್ನೋ ಪ್ರಶ್ನೆ ಹುಟ್ಟಿದೆ. ಆರಾಧ್ಯ ಈಗ 13ನೇ ವಯಸ್ಸಿಗೆ ಕಾಲಿಟ್ಟಿದ್ದಾಳೆ. ಕಳೆದ 12 ಹುಟ್ಟುಹಬ್ಬಗಳನ್ನು ಅಭಿಷೇಕ್ ಬಚ್ಚನ್ ಹಾಗೂ ಐಶ್ವರ್ಯ ರೈ ಜೊತೆಯಾಗಿ ಸಂಭ್ರಮಿಸಿದ್ದಾರೆ. ಆದರೆ ಈ ಸಲ ತಂದೆ ಅಭಿಷೇಕ್ ಬಚ್ಚನ್ ಇಲ್ಲದೆ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ. ಜೊತೆಗೆ ಮೊನ್ನೆಯಷ್ಟೇ ಅಭಿಷೇಕ್ ಬಚ್ಚನ್ ಅವರು ತಮ್ಮ ಐ ವಾಂಟ್ ಟು ಟಾಕ್ ಟು ಸಿನಿಮಾದ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡುತ್ತಾ ನನ್ನ ಮಗಳೇ ನನಗೆ ಸ್ಫೂರ್ತಿ, ಧೈರ್ಯ ಅಂತ ಹೇಳಿದ್ರು. ಅಷ್ಟು ಪ್ರೀತಿ ಇರುವ ಮಗಳ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಜೊತೆಗಿಲ್ಲ ಅಂದ್ರೆ ಅದು ಐಶ್ವರ್ಯ ರೈ ಮೇಲಿನ ಅಸಮಾಧಾನವೇ ಅಂತ ಹೇಳ್ಬೋದು. ಇನ್ನು ಐಶ್ವರ್ಯ ರೈ ಪೋಸ್ಟ್ ಮಾಡಿರುವ ಪ್ರತಿ ಫೋಟೋಗಳು ಅಭಿಷೇಕ್ ಬಚ್ಚನ್ ಇಲ್ಲದಿರುವುದನ್ನು ಒತ್ತಿ ಹೇಳುತ್ತಿವೆ. ಅಲ್ಲದೆ ಐಶ್ವರ್ಯ ರೈ ತಮ್ಮ ಪೋಸ್ಟ್ಗೆ ಬರೆದಿರುವ ಕ್ಯಾಪ್ಷನ್ ನಲ್ಲಿ ಕೂಡ ಹ್ಯಾಪಿ ಬರ್ತ್ಡೇ ಟು ದಿ ಎಟರ್ನಲ್ ಲವ್ ಆಫ್ ಮೈ ಲೈಫ್, ಡಿಯರೆಸ್ಟ್ ಡ್ಯಾಡಿ ಅಜ್ಜ ಅಂಡ್ ಮೈ ಡಾರ್ಲಿಂಗ್ ಆರಾಧ್ಯ, ಮೈ ಹಾರ್ಟ್ ಮೈ ಸೋಲ್ ಫಾರ್ ಎವರ್ ಅಂಡ್ ಬಿಯಾಂಡ್ ಅಂದಷ್ಟೇ ಹೇಳಿದ್ದಾರೆ. ಈ ಮೂಲಕ ಅಭಿಷೇಕ್ ಬಚ್ಚನ್ ಅವರ ಅಗತ್ಯ ತಮಗೆ ಏನೇನು ಇಲ್ಲ ಎಂಬ ಸಂದೇಶವನ್ನ ಕೊಟ್ಟಿದ್ದಾರೆ. ಇದಕ್ಕೆ ಅವರ ಅಭಿಮಾನಿಗಳು ಕೂಡ ಅನೇಕ ರೀತಿಯಲ್ಲಿ ಕಮೆಂಟ್ಸ್ ಮಾಡಿದ್ದಾರೆ. ಕೆಲವೊಬ್ರು ಐಶ್ವರ್ಯ ಪರ ಕಮೆಂಟ್ಸ್ ಮಾಡಿದ್ರೆ, ಇನ್ನ ಕೆಲವರು ಅಭಿಷೇಕ್ ಬಚ್ಚನ್ ಪರ ಕಮೆಂಟ್ಸ್ ಮಾಡಿ ವಿ ಮಿಸ್ ಯು ಅಭಿಷೇಕ್ ಸರ್ ಅಂತ ಕಮೆಂಟ್ಸ್ ಮಾಡಿದ್ದಾರೆ. ಅದೇನೋ ಹೇಳ್ತಾರಲ್ಲ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ ಅನ್ನೋ ರೀತಿ ಐಶ್ವರ್ಯ ರೈ ಹಾಗೆ ಅಭಿಷೇಕ್ ಬಚ್ಚನ್ ಅವರ ಮಧ್ಯೆ ಇರುವ ಜಗಳ ಆರಾಧ್ಯ ಮೇಲೆ ಪರಿಣಾಮ ಬೀರುತ್ತೆ. ಎಷ್ಟು ವರ್ಷ ತಂದೆ ತಾಯಿ ಜೊತೆ ಹುಟ್ಟುಹಬ್ಬವನ್ನ ಸಂಭ್ರಮಿಸುತ್ತಿದ್ದ ಆರಾಧ್ಯ ಈ ವರ್ಷ ತಂದೆ ಜೊತೆ ಇಲ್ಲದೆ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ. ಇನ್ನು ಅಭಿಷೇಕ್ ಬಚ್ಚನ್ ಕೂಡ ಐಶ್ವರ್ಯ ರೈ ಮೇಲಿನ ಕೋಪದಿಂದ ಅಷ್ಟು ಪ್ರೀತಿ ಇರುವ ಮಗಳ ಹುಟ್ಟುಹಬ್ಬಕ್ಕೆ ಬಾರದೆ ವಿಶ್ ಕೂಡ ಮಾಡಿಲ್ಲ. ಅದೇನೇ ಜಗಳ ಇದ್ರು ತಮ್ಮ ಮಗಳಿಗೋಸ್ಕರ ಆದ್ರೂ ಐಶ್ವರ್ಯ ರೈ ಹಾಗೂ ಅಭಿಷೇಕ್ ಬಚ್ಚನ್ ಅವರು ಒಂದಾಗ್ಲಿ ಅನ್ನೋದು ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.